ಚಂದನಗೌಡ್ರೆ ಯಾಕ್ರಿ ಎದ್ರಕೋಬಿಟ್ರಿ? ಡಿಬೇಟ್ ಭಯ ಅಂದ್ರೆ ಬರಲ್ಲ. ಇಲ್ಲಿ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಕತೆ ಹೊಡಿತೀಯ ಲೋಫರ್ ನನ್ ಮಗನೇ. ಯೂಟ್ಯೂಬ್ ಅಲ್ಲಿ ಕತೆ ಹೊಡಿತೀಯ ಲೋಫರ್ ನನ್ ಮಗನೇ. ಎಲ್ಲೋ ಒಂದ್ ಕಡೆ ಅಜೆಂಡಾ ಇತ್ತು, ಅಂದ್ರೆ ಸೌಜನ್ಯಗೆ ನ್ಯಾಯ ಬೇಕು, ಸೌಜನ್ಯ ತರ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅನ್ನೋದು ಏನ್ ಅಜೆಂಡಾ ಇತ್ತು, ಆ ಅಜೆಂಡಾ ಹೊಟ್ಟೆ ಹೋಯ್ತು. ನಿಮ್ಮಲ್ಲಿ ಒಂದು ನೇರವಾಗಿ ಮಾತಾಡ್ತಕ್ಕಂಥ ಒಂದು ಚಾಕಚಕ್ಯತೆ ಇತ್ತು. ಬಟ್ ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೆ, ಮುಂಚೆಯಿಂದ ನೋಡ್ತಾ ಇದ್ದೆ, ಬಟ್ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು. ಒಂದು ನೀವ್ ಹೇಳ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸತ್ಯ ಅನ್ನೋ ತರನೇ ಇತ್ತು. ಒಂದು ವೇಳೆ ಅವನು ಸುಳ್ಳು ಆರೋಪ ಮಾಡಿದ್ರೆ ಅವನನ್ನ ಇಷ್ಟಕ್ಕೆ ಬಿಡ್ಬೇಡಿ, ಮುಂದೆ ತಂದು ಎಲ್ಲರ ಮುಂದೆ ಈತ ಮಾಡಿದ ಆರೋಪ ಸುಳ್ಳು ಅನ್ನೋದನ್ನ ನೀವು ನಿರೂಪಿಸಿ. ಯಾಕಂದ್ರೆ ಇನ್ನು ಈ ರೀತಿ ನಿರೂಪಿಸಿಲ್ಲ, ಇದು ಹಂಗೆ ಹಳ್ಳ ಹಿಡಿತು ಅಂತ ಅಂದ್ರೆ ಇನ್ನೊಂದಿಷ್ಟು ಬೇರೆಯವ್ರ ಮೇಲೂ ಇದೇ ರೀತಿ ಪಿತೂರಿಗಳು ಆಗುತ್ತೆ. ಚಂದನಗೌಡ್ರೆ ಯಾಕ್ರಿ ಎದ್ರಕೋಬಿಟ್ರಿ? ಡಿಬೇಟ್ ಭಯ ಅಂದ್ರೆ ಬರಲ್ಲ. ಇಲ್ಲಿ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಕತೆ ಹೊಡಿತೀಯ ಲೋಫರ್ ನನ್ ಮಗನೇ. ಯೂಟ್ಯೂಬ್ ಅಲ್ಲಿ ಕತೆ ಹೊಡಿತೀಯ ಲೋಫರ್ ನನ್ ಮಗನೇ. ಏನ್ ಆಟ ಅನ್ಕೋಬಿಟ್ಟಿದೀಯ ನಮ್ಮನ್ನ? ನಮ್ಮನ್ನೇನು ನಾಯಿಗಳು ಅನ್ಕೋಬಿಟ್ಟಿದೀಯ ನೀನು? ನಿನ್ ಮೇಲೆ ಅಲಿಗೇಷನ್ ಮಾಡಿದೀನಿ, ನಾನು ಅದನ್ನ ಪ್ರೂವ್ ಮಾಡ್ತೀನಿ. ನಿನ್ನದೇ ಚಾನಲ್ ಅಲ್ಲಿ ಕುತ್ಕೊಂಡು ನಿನ್ಗೆ ಹೆಂಗ್ ಬೇಕೋ ಅದನ್ನ ಕಟ್ಟು ಪೇಸ್ಟ್ ಮಾಡಿ ಎಷ್ಟೋ ವಿಷಯನ ಮಂಜು ಬ್ರೋ ಅದು ಸುಳ್ಳು ಹೇಳಿದೀಯಾ. ಹಾಯ್, ಹಲೋ, ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಆಕ್ಚುಲಿ ನಾವು ಈ ವಿಷಯದ ಬಗ್ಗೆ ಏನಪ್ಪಾ ಅಂದ್ರೆ ಇದು ಆಕ್ಚುಲಿ ಪರ್ಸನಲ್ ವಿಷಯಗಳು ಮಾತಾಡಬಾರ್ದು ಅಂತ ಅನ್ಕೊಂಡಿದೆ. ಬಟ್ ಎಲ್ಲೋ ಒಂದ್ ಕಡೆ ಒಬ್ಬ ಯೂಟ್ಯೂಬರ್ ಗಳ ಮಧ್ಯೆ ಒಂದಿಷ್ಟು ಗೊಂದಲಗಳು, ಇದರಲ್ಲಿ ಏನ್ ಸತ್ಯ ಇಲ್ಲ, ಮತ್ತೆ ಏನೆಲ್ಲ ಈ ವ್ಯವಸ್ಥೆನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಜಸ್ಟ್ ಒಂದು ವಿಡಿಯೋ ಮುಖಾಂತರ ಸಿಂಪಲ್ ಆಗಿ ನಾನು ಅರ್ಥ ಮಾಡ್ಕೊಂಡಾಗ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ. ಚಂದನಗೌಡ್ರೆ, ನಿಮ್ಗೆ ಒಂದು ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೊಂದು ಜಸ್ಟ್ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ತಪ್ಪು ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಅಥವಾ ನೀವು ದುಡ್ಡು ಇಸ್ಕೊಂಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಈ ವ್ಯಕ್ತಿ ಏನ್ ಬೈದಿದಾನೋ ಬಟ್ ಆ ಪದ ತುಂಬಾ ಕೆಟ್ಟ ಪದ, ಆತರ ಬಳಸಬಾರ್ದಿತ್ತು. ಬಟ್ ಆದ್ರೆ ನೀವು ಒಂದ್ ಕಡೆ ಹೇಳಿದ್ರಿ, ಏನಪ್ಪಾ ಅಂತಂದ್ರೆ ಈತ ನನ್ನ ಜೊತೆನೆ ಕೆಲಸ ಮಾಡ್ತಾ ಇದ್ರು, ಇವನೇನು ನನ್ಗೆ ಗೊತ್ತು, ನನ್ನ ಜೊತೆನೆ ಕೆಲಸ ಮಾಡ್ಕೊಂಡು ಈಗ ನನಗೆ ಈ ತರ ಮಾಡ್ತಾ ಇದ್ದೀನಿ ಅಂತ. ನಿಮಗೆ ಅನ್ಸ್ಬೋದು ಒಬ್ಬ ವ್ಯಕ್ತಿ ನನ್ನ ಜೊತೆ ಇದ್ದವನು ಹಿಂಗೆಲ್ಲ ನನ್ನನ್ನೇ ಈ ತರ ಕೆಟ್ಟ ಪದಗಳಿಂದ ಬಳಸ್ತಾ ಇದ್ದಾನೆ, ಬೈತಾ ಇದ್ದಾನೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನಿಮ್ಗೆ ಏನೇ ಅನ್ಸಿದ್ರು ನನ್ನ ಕಡೆಯಿಂದ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ, ಗೌಡ್ರೆ, ನಿಮ್ಮ ವಿಡಿಯೋಗಳನ್ನ ನಾನು ಆಕ್ಚುಲಿ ತುಂಬಾ ದಿನಗಳಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ನೀವು ಧರ್ಮಸ್ಥಳ ವಿಷಯದಲ್ಲಿ ಅಷ್ಟೇ ಅಲ್ಲ, ಮುಂಚೆ ನೀವು ಬೇರೆ ವಿಡಿಯೋಗಳೆಲ್ಲ ಮಾಡ್ತಾ ಇದ್ದಾಗ ನಾನು ನೋಡ್ತಾ ಇದ್ದೆ ನಿಮ್ಮ ವಿಡಿಯೋಗಳನ್ನ. ನಿಮ್ಮ ವಿಡಿಯೋಗಳಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು, ನಿಮ್ಮ ವಿಡಿಯೋಗಳಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು, ಒಂದು ಸತ್ಯ ಅಂತ ಅನ್ನಿಸ್ತಿತ್ತು ನನ್ನ ಅನಿಸಿಕೆ. ಬಟ್ ನಾನು ರೀಸೆಂಟ್ ಆಗಿ ನಮ್ಮ ಚಾನಲ್ನ ಸ್ಟಾರ್ಟ್ ಮಾಡಿರ್ಬೋದು. ನಾವು ಬರೀ ಯೂಟ್ಯೂಬರ್ ತರ ಅಲ್ಲ, ಇವನ್ ಎಲ್ಲಾ ತರ ವಿಷಯಗಳನ್ನ ನಮ್ಮ ಚಾನಲ್ ನಲ್ಲಿ ಆಗ್ತಾ ಇರ್ತೀವಿ, ಅಂದ್ರೆ ಒಂಥರ ಡಿಜಿಟಲ್ ಮೀಡಿಯಾ ತರ. ಬಟ್ ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೆ, ಮುಂಚೆಯಿಂದ ನೋಡ್ತಾ ಇದ್ದೆ, ಬಟ್ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು, ಒಂದು ನೀವು ಹೇಳ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸತ್ಯ ಅನ್ನೋ ತರನೇ ಇತ್ತು. ಬಟ್ ಇವತ್ತು ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ, ನೀವು ಒಂದು 50 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದ್ದೀರಾ, ಸೌಜನ್ಯ ಪರ ನ್ಯಾಯ ಕೇಳಲಿಕ್ಕೆ ನೀವು ಏನು ವಿಡಿಯೋಗಳನ್ನ ಮಾಡ್ತಾ ಇದ್ರು, ಸೌಜನ್ಯ ಪರ ನ್ಯಾಯ ಕೇಳಲಿಕ್ಕೆ ಏನು ವಿಡಿಯೋನ ಮಾಡ್ತಾ ಇದ್ರು, ಆ ಪರ ನ್ಯಾಯ ಕೇಳಲಿಕ್ಕೆ ನಿಮ್ಗೆ ಫಂಡ್ ಆಗಿದೆ ಅನ್ನೋ ಒಂದು ಆರೋಪವನ್ನ ಯಾರು ಸುಮಂತ್ ಅನ್ನೋರು ಮಾಡಿದ್ದಾರೆ. ಬಟ್ ನನಗೆ ಅನ್ಸುತ್ತೆ ನೀವು ಆ ತರ ವ್ಯಕ್ತಿ ಅಲ್ಲ ಅನ್ನೋದು. ನಿಮ್ಮಲ್ಲಿ ಒಂದು ನೇರವಾಗಿ ಮಾತಾಡ್ತಕ್ಕಂಥ ಒಂದು ಚಾಕಚಕ್ಯತೆ ಇತ್ತು, ಸೊ ಐ ಅಪ್ರಿಶಿಯೇಟ್ ದಟ್. ಬಟ್ ಇವಾಗ ನೀವು ಈಗೇನು ಕೆಲವೊಂದು ಮಾತುಗಳನ್ನ ಆಡುವಾಗ ಉದ್ವೇಗದಿಂದ ಕೆಲವೊಂದು ಆಡ್ತಾರೆ, ಬಾಲಕ ಹೋಗೋ ಅನ್ನೋದು. ಸೊ ಆದಷ್ಟು ಆ ಪದಗಳನ್ನ ಬಳಸಕ್ ಹೋಗ್ಬಿಡಿ. ಯಾಕೆ ಅಂತಂದ್ರೆ ನೀವು ಏನು ಈ ಪದಗಳನ್ನ ಬಳಸ್ತಿರೋ ಅದನ್ನೇ ಅಸ್ತ್ರವನ್ನಾಗಿ ಇಟ್ಕೊಂಡು ನಿಮ್ಮನ್ನ ಸಿಕ್ಕಾಕ್ಸುವಂತ ಪ್ರಯತ್ನವನ್ನ ಮಾಡಬಹುದು. ನಿನ್ನೆ ಮೊನ್ನೆ ನನ್ನ ಜೊತೆ ಇದ್ದಂತವನು ಈ ರೀತಿ ಆರೋಪ ಮಾಡ್ತಾವನೆ, ಇದನ್ನ ಬಗ್ಗೆ ಏನ್ ಗೊತ್ತು ನನಗೆ, ನನ್ನ ಬಗ್ಗೆ ಹಾಗೆ ಹೀಗೆ ಅನ್ನೋ ತರ ನೀವೇನಾದ್ರು ಮಾತಾಡಿದ್ರೆ ಅದನ್ನ ಅಸ್ತ್ರವಾಗಿ ಇಟ್ಕೋತಾರೆ. ಯಾಕೆ ಅಂದ್ರೆ ನಿಮ್ಮ ವಿರುದ್ಧ ಒಂದಿಷ್ಟು ಷಡ್ಯಂತ್ರಗಳು ನಡೀತಾ ಇರುತ್ತೆ. ಇಲ್ಲಿ 2 ಪಂಗಡ ಇದೆ. ಒಂದಿಷ್ಟು ಜನ ಲಿಮಿಟೆಡ್ ಪರ್ಸನ್ಸ್, ಜಸ್ಟಿಸ್ ಫಾರ್ ಸೌಜನ್ಯ, ನನಗೆ ಸೌಜನ್ಯಗೆ ನ್ಯಾಯ ಬೇಕು, ಒಂದಿಷ್ಟು ಏನು ಕೃತ್ಯಗಳು ನಡೆದಿತ್ತು, ಆ ಕೃತ್ಯಗಳಿಗೆ ಹಿನ್ನೆಲೆ ಯಾರು, ಆ ಕೃತ್ಯಗಳನ್ನ ನಡೆಸಿದಂಥವ್ರು ಯಾರು, ಅವರು ಬಯಲಿಗೆ ಬರಬೇಕು, ಅವರು ಬೀದಿಗೆ ಬರಬೇಕು, ಅವರು ಸಮಾಜದಲ್ಲಿ ಯಾರು ಅಂತ ಗೊತ್ತಾಗ್ಬೇಕು, ಮತ್ತೆ ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಒಂದಿಷ್ಟು ಜನರ ವಾದ. ಬಟ್ ಅದೇ ಇನ್ನೊಂದು ಪಂಗಡ ಇದೆ. ಆ ಪಂಗಡ ಏನಪ್ಪಾ ಅಂತಂದ್ರೆ, ಸೌಜನ್ಯ ಪರ ನ್ಯಾಯ ಕೇಳ್ತಿಲ್ಲ, ಇವರು ನಮ್ಮ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಾ ಇದ್ದಾರೆ, ಮತ್ತೆ ಧರ್ಮದ ವಿರೋಧಿಗಳು, ಒಂಥರ ಧರ್ಮವನ್ನ ವಿರೋಧಿಸ್ತಾ ಇದ್ದಾರೆ ಅನ್ನೋದು ಒಂದಿಷ್ಟು ಜನರ ವಾದ. ಬಟ್ ಇದ್ರಲ್ಲಿ ಒಂದು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನನಗೆ ಅನ್ಸಿದ್ದು ಇದು ಆಕ್ಚುಲಿ ನಾನು ಹೇಳಿದೆ ಸತ್ಯ ಅಂತಲ್ಲ, ನನಗೆ ಅನ್ಸಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಯೋಚನೆ ಮಾಡಿದಾಗ
ಇವರು ಫಸ್ಟ್ ಬಂದಿದ್ದು ಏನಂದ್ರೆ ಹಿಂಗೆಲ್ಲ ನಡೀತಾ ಇತ್ತು, ಹಿಂಗೆಲ್ಲ ಆಗ್ತಾ ಇತ್ತು, ಇದಕ್ಕೆ ಒಂದಿಷ್ಟು ಜನಗಳು ಇದ್ದಾರೆ, ಇವರು ಮಾಡಿರ್ಬೋದು, ಮತ್ತೆ ಈ ರೀತಿ ಎಲ್ಲ ಏನು ಕೃತ್ಯಗಳು ನಡೆದು ಸೌಜನ್ಯ ಹತ್ಯೆ ಆಗಿರ್ಬೋದು, ವೇದವಲ್ಲಿ ಹತ್ಯೆ ಆಗಿರ್ಬೋದು, ತುಂಬಾ ಹೆಣ್ಮಕ್ಳ ಹತ್ಯೆ ಆಗಿತ್ತು, ಇದೆಲ್ಲ ನಡೆದಿದೆ. ಇದೆಲ್ಲ ಅದಕ್ಕೆ ಯಾರೊಬ್ಬ ಇದ್ದಾರೆ, ಅವರು ಶಿಕ್ಷೆಗೆ ಗುರಿಪಡಿಸ್ಬೇಕು, ಅವ್ರನ್ನ ಶಿಕ್ಷಿಸ್ಬೇಕು, ಅವ್ರ ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಒಂದಿಷ್ಟು ಜನಗಳು ಸ್ಟಾರ್ಟಿಂಗ್ ಬಂದಂಥದ್ದು. ಇದರಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಧರ್ಮವನ್ನ ಹೇಳ್ಕೊಂಡ್ ಬರ್ತಾ ಇದಾರೆ ಅಥವಾ ಧರ್ಮವನ್ನ ಒಡೆದಕ್ಕೆ ಬರ್ತಾ ಇದಾರೆ ಅಂತ ಸಾಮಾನ್ಯ ಜನರಿಗೂ ಅನಿಸ್ಲಿಲ್ಲ, ನಮಗೂ ಅನಿಸ್ಲಿಲ್ಲ, ಯಾರಿಗೂ ಅನಿಸ್ಲಿಲ್ಲ. ಬಟ್ ಇವರೇ ಅದೊಂದು ಎಳೆನೆ ಇಟ್ಕೊಂಡು ಇವರು ಬೇರೆ ಈ ಕಡೆಯಿಂದ ಧರ್ಮವನ್ನ ಇದ್ ಮಾಡ್ಲಿಕ್ಕೆ ವಿರೋಧವನ್ನ ಮಾಡ್ತಾ ಇದಾರೆ, ಧರ್ಮವನ್ನ ಹಾಳು ಮಾಡ್ತಾ ಇದಾರೆ ಅನ್ನೋದು ಒಂದಿಷ್ಟು ವಾದಗಳು ಬಂತು. ಧರ್ಮವನ್ನ ನಾವು ರಕ್ಷಿಸ್ತೀವಿ, ಧರ್ಮದ ವಿರುದ್ಧ ನಾವು ಹೋಗೋದಿಲ್ಲ. ಆದ್ರೆ ಇವ್ರು ಕೇಳಿದ ಪ್ರಶ್ನೆಗೆ ಸಿಂಪಲ್ ಆಗಿ ನೀವು ಅವ್ರ ಜೊತೆ ಕೈ ಜೋಡಿಸಿ, ಹೌದಪ್ಪ ಅಲ್ಲಿ ಒಂದಿಷ್ಟು ಈ ತರ ಆಗಿತ್ತು, ಅದಕ್ಕೆ ಯಾರೋ ಒಬ್ಬ ಮಾಡಿರ್ತಾನೆ, ಆತನನ್ನ ಇಟ್ಕೊಡೋಣ ಅಂತ ಇಬ್ರು ಸೇರಿ ಇಟ್ಕೊಳ್ಬೋದಿತ್ತು. ಅದನ್ನ ಬಿಟ್ರು. ಇಲ್ಲಿ ಯಾರ್ಯಾರು ಅವರ ಆ ವಿಷಯನ ಎತ್ಕೊಂಡ್ರು, ಯಾರ್ಯಾರು ಅವ್ರ ವಿಷಯದ ಬಗ್ಗೆ ಮಾತಾಡಿದ್ರು, ಅವ್ರನ್ನೆಲ್ಲ ಸಿಂಗಲ್ ಆಗಿ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಒಬ್ಬೊಬ್ಬರನ್ನೇ ನಿನ್ನ ಮುಖವಾಡ ಕಳಿಸ್ತೀನಿ, ನಿನ್ನ ಮುಖವಾಡ ಕಳಿಸ್ತೀನಿ, ನಿನ್ನ ಮುಖವಾಡ ಕಳಿಸ್ತೀನಿ. ಸೊ ಎಲ್ಲ ಅವರು ಈ ಕಡೆ ಅವ್ರು ಬಂದ್ರು, ನೀನು ಪರ ಮಾತಾಡ್ತೀನಿ ಅಂದ್ರೆ ನಿನ್ಗೆ ಯಾರೋ ಫಂಡ್ ಮಾಡಿದಾರೆ, ನಿನ್ನ ಮುಖವಾಡ ಕಳಿಸ್ತೀನಿ, ನಿನ್ನ ಮುಖವಾಡ. ಇಲ್ಲಿ ಎಲ್ಲ ಅವ್ರವ್ರ ಮುಖವಾಡ ಕಳಿಸೋಕೆ ಪ್ರಯತ್ನ ಪಟ್ರು ಹೊರತು ಎಲ್ಲೋ ಒಂದ್ ಕಡೆ ಏನು ಮೂಲ ಅಜೆಂಡಾ ಇತ್ತು, ಅಂದ್ರೆ ಸೌಜನ್ಯಗೆ ನ್ಯಾಯ ಬೇಕು, ಸೌಜನ್ಯ ತರ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅನ್ನೋದು ಏನ್ ಅಜೆಂಡಾ ಇತ್ತು, ಆ ಅಜೆಂಡಾ ಹೊಟ್ಟೆ ಹೋಯ್ತು. ಏನ್ ಅಜೆಂಡಾ ಇತ್ತು ಆ ಅಜೆಂಡಾ ಹೊಟ್ಟೆ ಹೋಯ್ತು. ಜಸ್ಟ್ ಆರೋಪಗಳು ಪ್ರತ್ಯಾರೋಪಗಳು, ಆರೋಪಗಳು ಪ್ರತ್ಯಾರೋಪಗಳು. ಒಂದು 3-4 ಜನಗಳು ಸೌಜನ್ಯ ಏನು ಕೇಸ್ ನಡೀತಾ ಇತ್ತು, SIT ಫಾರ್ಮೇಶನ್ ಆದ್ಮೇಲೆ ಏನೆಲ್ಲ ಆಗ್ತಾ ಇತ್ತು ಅನ್ನೋದನ್ನ ತೋರಿಸ್ತಾ ಇದ್ರು. ಇನ್ನೊಂದಿಷ್ಟು ಚಾನೆಲ್ಗಳು ಇಲ್ಲ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಸಿಕ್ಕಿದೆಯೋ ಸಿಕ್ಕಿಲ್ವೋ ಗೊತ್ತಿಲ್ಲ, ಯಾಕೆ ನಾನು ನೋಡಿಲ್ಲ. ಸಿಕ್ಕಿದೆ ಅಂತ ಇವ್ರು ತೋರಿಸ್ತಾ ಇದ್ರು, ಸಿಕ್ಕಿಲ್ಲ ಅಂತ ಅವ್ರು ತೋರಿಸ್ತಾ ಇದ್ರು. ಸಿಕ್ಕಿದೆಯೋ ಸಿಕ್ಕಿಲ್ವೋ ನಾವು ನೋಡಿಲ್ಲ. ಸೊ ಆದ್ರೆ ಅದೇನೇ ಇರಲಿ, ಬಟ್ ಆ ಲೆವೆಲ್ಗೆ ಇಳಿಯೋಕೆ ಹೋಗ್ಬಿಡಿ. ನಿಮ್ದೇ ಒಂದು ಸ್ಥಾನ ಇದೆ, ಒಂದು ನೀಟಾಗಿ ಒಂದು ಸ್ಥಾನದಲ್ಲಿ ಇದೀರಾ, ಆ ಸ್ಥಾನದಿಂದ ಕೆಳಗಡೆ ಇಳಿಯಕ್ಕೆ ಹೋಗ್ಲೇಬೇಡಿ. ಅವನ ಆರೋಪ ಇದೆಯಾ, ಪ್ರೂವ್ ಮಾಡ್ಲಿ. ಸುಮಂತ್ ಅವರೇ, ನಿಮ್ಗೆ ಆಕ್ಚುಲಿ ನೀವು ಫಸ್ಟ್ ಟೈಮ್ ನೋಡಿದ್ದು, ಅಂದ್ರೆ ನಿಮಗೆ ಎಲ್ಲೂ ನೋಡಿರಲಿಲ್ಲ, ನಿಮ್ಮ ಬಗ್ಗೆ ಪರಿಚಯನೂ ಇಲ್ಲ. ಬಟ್ ನೀವು ಅಷ್ಟೇ, ನೀವೇನು ಆರೋಪ ಮಾಡಿದಿರೋ ನಿಮ್ಮ ಮುಂಚೆ ನೀವು ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಅಂತವ್ರಂತೆ. ಸೊ ನೀವೇನು ಆರೋಪ ಮಾಡಿದ್ರು ನೀವು ಪ್ರೂವ್ ಮಾಡಿ. ಅದನ್ನು ಬಿಟ್ಟು ಸುಮ್ಮನೆ ಏನೇನೋ ನೀವು ಮಾತಾಡೋದ್ರಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲ. ಫಸ್ಟ್ ಹೇಳ್ತೀರಾ ಈತ ದುಡ್ಡು ಇಸ್ಕೊಂಡಿದ್ದಾನೆ ಅಂತ, ಆಮೇಲೆ ಹೇಳ್ತೀರಾ ನಾನು ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಹೇಳ್ತಿಲ್ಲ, ಪ್ರೂವ್ ಮಾಡು ಅಂತ ಯಾವಾಗ ಹೊರಟ್ರು ಚಂದನ್ ಗೌಡ್ರು, ಆಗ ಹೇಳ್ತೀರಾ ನಾನು ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಹೇಳ್ತಿಲ್ಲ. ನೀವು ಬಟ್ಟೆ ಅಂಗಡಿ ಬರ್ಲಿಕ್ಕೆ ಹೇಗೆ ದುಡ್ಡು ಬಂತು ನಿಮ್ಗೆ, ಬಟ್ಟೆ ಅಂಗಡಿ ಓಪನ್ ಮಾಡ್ಲಿಕ್ಕೆ ದುಡ್ಡಿನಿಂದ ಬಂತು 50 ಲಕ್ಷ, ನನಗೆ ಕ್ಲಾರಿಟಿ ಬೇಕು ಅಂತ ಅಂದ್ರು. ಇವ್ರು ಬಟ್ಟೆ ಅಂಗಡಿ ಓಪನ್ ಮಾಡಿಕ್ಕೆ ದುಡ್ಡೆಲ್ಲಿಂದ ಬಂತು, ಇನ್ನೊಬ್ಬ ಮನೆ ಕಟ್ಟಿದಕ್ಕೆ ದುಡ್ಡೆಲ್ಲಿಂದ ಬಂತು, ಇನ್ನೊಬ್ಬ ಅದಕ್ಕೆಲ್ಲದಕ್ಕೂ ದುಡ್ಡಿನಿಂದ ಬಂತು ಅಂತ ಒಂದು ಕೇಳೋದು, ಅದಕ್ಕೆ ಅನುಮಾನ ವ್ಯಕ್ತಪಡಿಸೋದು ನನಗೇನೋ ಸರಿ ಅಂತ ಅನ್ಸಲ್ಲ. ಅದು ಕ್ಲಾರಿಟಿ ಅವ್ರು ಕೊಡ್ತೀನಿ ಅಂತ ಹೇಳಿದಾರೆ. ಮನೆ ಕಟ್ಟಿದ್ಯಾ ಅಥವಾ ಕಾರ್ ತಗೊಂಡಿದ್ಯಾ ಅಥವಾ ಬಟ್ಟೆ ಅಂಗಡಿ ಓಪನ್ ಮಾಡಿದ್ಯಾ, ಹಾಗಾದ್ರೆ ನೀನು ಆರೋಪಿ ಅನ್ನಕ್ಕಂತ ವ್ಯವಸ್ಥೆಗೆ ನಾವು ಬಂದಿದೀವಿ. ಯಾಕೆ ಯೂಟ್ಯೂಬ್ ದುಡ್ಡು ಬರುತ್ತಲ್ಲ, ಅದರಲ್ಲಿ ಬಟ್ಟೆ ಅಂಗಡಿ ಓಪನ್ ಮಾಡಕ್ಕಾಗಲ್ವಾ, ಅಥವಾ ಕಾರ್ ತಗೊಳಕ್ಕಾಗಲ್ವಾ? ಅದಕ್ಕಿಂತ ಮುಂಚೆ ಆ ವ್ಯಕ್ತಿ ಎಲೆಕ್ಷನ್ಗೆ ನಿಂತಿದ್ದಂತ ವ್ಯಕ್ತಿ, ಆ ವ್ಯಕ್ತಿ ಎಲೆಕ್ಷನ್ಗೆ ನಿಂತಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಅವ್ರು ದುಡ್ಡು ಮಾಡಿರ್ತಾರೆ, ದುಡ್ಡು ಇರುತ್ತೆ. ಅಥವಾ ಹೇಳಿದ್ರು ದುಡ್ಡು ಮಾಡಿರ್ತಾರೆ, MLA ಗಳು ಅಷ್ಟು ದುಡ್ಡು ಮಾಡಿರ್ತಾರೆ ಅಂತ ಅಲ್ಲ. ಬಟ್ ಯೂಶುವಲಿ ಮನುಷ್ಯ ಅಷ್ಟೆಲ್ಲ ಓಡಾಡ್ತಾವನೆ ಅಂದ್ರೆ ಅವ್ನು ಅಟ್ಲೀಸ್ಟ್ ಅವ್ನು ಲೈಫ್ ಲೀಡ್ ಮಾಡಕ್ ಹೋದ್ರೂ ದುಡ್ಡು ಇರುತ್ತೆ. ಅಂದ್ರೆ ಜಸ್ಟ್ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಕ್ಕೇನೆ ಆರೋಪ ಮಾಡೋದು ಅಷ್ಟು ಸೂಕ್ತ ಅನಿಸ್ಲಿಲ್ಲ. ಓಕೆ, ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ ನೀವು ಪ್ರೊಡ್ಯೂಸ್ ಮಾಡಿ. ಚಂದನ್ ಗೌಡ ತಪ್ಪು ಮಾಡಿದ್ರೆ, ಚಂದನ್ ಗೌಡನು ಮುಖವಾಡ ಹಾಕೊಂಡು ಏನಾದ್ರು, ಚಂದನ್ ಗೌಡ ಅವರು ಮುಖವಾಡ ಹಾಕೊಂಡು ಏನಾದ್ರು ಜನಗಳ ಕಣ್ಣಿಗೆ ಮೋಸ ಮಾಡಿದ್ರೆ ಬಯಲಾಗ್ಲಿ, ಅದ್ರಲ್ಲಿ ತಪ್ಪಿಲ್ಲ, ಅದ್ರಲ್ಲಿ ನಂದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ನಾನು ನೋಡಿದ ಚಂದನ್ ಗೌಡರು ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ಈಗ ನನ್ನ ಇದನ್ನ ವಿಡಿಯೋ ನೋಡುವಾಗ ಅನ್ನಿಸ್ತು, ಚಂದನ್ ಗೌಡ್ರ ಮೇಲೆ ಈ ರೀತಿ ಆರೋಪ ಬಂದ್ಬಿಡ್ತಾ, ಚಂದನ್ ಗೌಡ ಒಂಥರ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ, ಇವ್ರಿಗೆ ಈ ರೀತಿ ಆರೋಪ ಬಂತಂತ, ಚಂದನ್ ಗೌಡ್ರಿಗೆ ಊರಿ ಬಂದ್ಬಿಡ್ತು, ಚಂದನ್ ಗೌಡ್ರಿಗೆ ಉರ್ಕೊಂಡ್ಬಿಡ್ತಾವ್ರೆ. ಸೊ ಈ ತರ ಟ್ರಿಗ್ಗರ್ ಮಾಡ್ತಾರೆ. ಸೊ ಆ ಟ್ರಿಗ್ಗರ್ಗೆ ಒಳಗಾಗಬೇಡಿ ಅಷ್ಟೇ. ನಿಮ್ದು ತನಿಖೆ ಬಗ್ಗೆ ನೀವು ಕಾನೂನು ಮುಖಾಂತರ ಏನ್ ಫೈಟ್ ಮಾಡ್ತೀರೋ ಮಾಡಿ, ಎಲ್ಲ ಮಾಡಿ. ಬಟ್ ನೀವು ಉದ್ವೇಗಗೊಂಡು ಟ್ರಿಗ್ಗರ್ ಮಾಡಿ ನಿಮ್ಮನ್ನ ಕೆಣಕುವಂತ ಕೆಲಸವನ್ನ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಇದೇ ತರ ಒಂದು 3-4 ಚಾನಲ್ಗಳು ಟಾರ್ಗೆಟ್ ಆಗಿರ್ತವೆ. ಒಂದಂತೂ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ, ಏನಪ್ಪಾ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನ್ಯಾಯ ಕೇಳ್ದಕ್ಕೆ ಹೋದವ್ರಿಗೆ ಈ ರೀತಿ ಎಲ್ಲ ಪಿತೂರಿಗಳು ಹಾಕ್ತವ ಅಂತ. ನನಗನ್ಸಿದ ಮಟ್ಟಿಗೆ ಆತ ಅವಶ್ಯಕತೆ ಇಲ್ಲ. ಅಲ್ಲೇನು ಏನೆಲ್ಲ ಆಗ್ತಿತ್ತು, ಏನೆಲ್ಲ ನಡೀತಾ ಇತ್ತು ಅನ್ನೋದು ಹೇಳೋದು, ಅದನ್ನ ಹೇಳಲಿಕ್ಕೆ ದುಡ್ಡಿಸ್ಕೊಂಡು ಹೇಳ್ಬೇಕಾ? ಆರೋಪಿ ಯಾರು, ಅಪರಾಧಿ ಯಾರು ಅಂತ ಕಂಡುಹಿಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ರು, ಅವ್ರು ಯಾಕೆ ದುಡ್ಡು ಇಸ್ಕೋಬೇಕು ಅಲ್ವಾ? ಅಥವಾ ಅವ್ರನ್ನ ಪ್ರೊಟೆಕ್ಟ್ ಮಾಡೋರು ಇಸ್ಕೋಬಹುದು.
ಆಮಿಷಕ್ಕೆ ಒಳಗಾಗ್ಬೋದು. ಬಟ್ ಇವರೆಲ್ಲ ಆಮಿಷಕ್ಕೆ ಒಳಗಾಗೋಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆ ನ್ಯಾಯ ಕೇಳೋದಕ್ಕೋಸ್ಕರ ಧ್ವನಿ ಎತ್ತಕ್ಕಂಥವ್ರು. ಎಷ್ಟೋ ಜನ ದೊಡ್ಡ ದೊಡ್ಡ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕುತ್ಕೊಂಡು ಹೆಂಗೆಂಗೋ ಮಾತಾಡ್ತಾರೆ ಕೆಲವರೆಲ್ಲ. ಬಟ್ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ದೊಡ್ಡ ದೊಡ್ಡ ಕೈಗಳು ಕೆಲಸ ಮಾಡ್ತಿದ್ದೇವೆ ಅಂತ. ಏನಿವೆ ಚಂದನಗೌಡರು ವಿಷಯ ಬಂದಾಗ ನಾನು ಮಾತಾಡ್ಬೇಕು ಅಂತ ಅನಿಸ್ತು, ಮಾತಾಡಿದೆ. ಮತ್ತೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಮತ್ತೆ ನೀನು ಯಾರಪ್ಪ ಚಂದನಗೌಡನ ಪರವಾಗಿ ಮಾತಾಡ್ತೀನಿ ಅಂತ. ಪರ ಅಂತಲ್ಲ, ನಾನೊಬ್ಬ ಜಸ್ಟ್ ಚಂದನಗೌಡರ ವಿಡಿಯೋಗಳನ್ನ ನೋಡ್ತಾ ಇದ್ದಾಗ ನನಗೆ ಅವ್ರ ಬಗ್ಗೆ ಅನ್ನಿಸ್ತು, ಈ ವ್ಯಕ್ತಿ ಮೇಲೆ ಆರೋಪ ಬಂತ, ಹಾಗಾದ್ರೆ ಯಾರು ಧ್ವನಿ ಎತ್ತಕ್ಕಂಥವ್ರ ಮೇಲೆಲ್ಲ ಈ ರೀತಿ ಆರೋಪಗಳು ಬಂದ್ಬಿಡುತ್ತಾ ಅನ್ನೋದು ನನಗೆ ಅನ್ನಿಸ್ತು. ಹಾಗಾಗಿ ಮಾತಾಡ್ಬೇಕು ಅಂತ ಅನಿಸ್ತೆ. ಫಸ್ಟ್ ಆಫ್ ಆಲ್ ನಾನು ಚಂದನಗೌಡರು ಅಂತ ಟಚ್ ಅಲ್ಲಿ ಏನಿಲ್ಲ. ಯಾಕಂದ್ರೆ ಚಂದನಗೌಡರು ನನಗೆ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಅವರು ಎಲೆಕ್ಷನ್ ನಿಲ್ಲೋ ಟೈಮಲ್ಲಿ 1-2 ಸಲ ಚಾಟ್ ಮಾಡಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ. ನಿಮ್ಮ ವಿಡಿಯೋಗಳನ್ನ ಹಾಕೋತೀವಿ, ಅಂದ್ರೆ ನೀವೇನು ಎಲೆಕ್ಷನ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಅದನ್ನ ನಮ್ಮ ಚಾನಲ್ ಯೂಸ್ ಮಾಡ್ಕೋತೀವಿ ಅಂತ ಒಂದು ವಿಷಯಕ್ಕೆ ಮಾತ್ರ ನಾವು ಅವ್ರನ್ನ ಡಿಸ್ಕಸ್ ಮಾಡಿದ್ವಿ, ಬಿಟ್ರೆ ಅಷ್ಟು ಇದಿಲ್ಲ. ಬಟ್ ಆದ್ರೂ ಚಂದನಗೌಡರು ವಿಡಿಯೋಗಳನ್ನ ನಾನು ಗಮನಿಸ್ತಾ ಇರೋದ್ರಿಂದ ಚಂದನಗೌಡರು ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ಸುಮ್ಮನೆ ಕೆಲವರು ಒಳ್ಳೆ ಹೆಸರುಗಳನ್ನ ಹಾಳು ಮಾಡ್ತಾರೆ. ಆ ಥರ ಆಗ್ಬಾರ್ದು. ಅಂದ್ರೆ ನೀವು ನಿಮ್ಮ ಮೇಲೆ ಏನು ಆರೋಪ ಇದೆ ಅದು ಏನು ಅವ್ನು ಪ್ರೂವ್ ಮಾಡಕ್ಕೆ ಅವಕಾಶ ಕೊಡಿ. ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವನು ಏನು ಪ್ರೂವ್ ಮಾಡೋಕ್ಕಾಗಲ್ವೋ ಆಗ ಅವನು ತಪ್ಪಿತಸ್ಥ ಕಳ್ಳನಾಗಿ ಸಿಕ್ಕಾಕೋತಾನೆ. ಓಕೆ ಸುಮಂತ್, ನೀವು ಪದ ಬಳಕೆ ಒಂದು ಸ್ವಲ್ಪ ನಾರ್ಮಲ್ ಆಗಿರಲಿ. ಯಾಕೆಂದ್ರೆ ನೀವು ಬಳಸ್ತಕ್ಕಂಥ ಪದಗಳಿದೆಯಲ್ಲ ಅಷ್ಟು ಕೆಟ್ಟದಾಗಿ ಮಾಡಿಸ್ಬಾರ್ದು. ನೀವು ಅವ್ರ ಜೊತೆನೇ ಕೆಲಸ ಮಾಡ್ಕೊಂಡು ಅವ್ರ ಜೊತೆನೆ, ಅಥವಾ ಯಾರೋ ಒಬ್ರು ನಿಮ್ಗೆ ಸಪೋರ್ಟ್ ಸಿಕ್ಕಿದೆ ಅಂದ್ಕೊಂಡು ಅವ್ರ ಜೊತೆನೇ ಕೆಲಸ ಮಾಡ್ಕೊಂಡಿದ್ದು, ಅವರಲ್ಲಾನೇ ತಿಳ್ಕೊಂಡಿದ್ದಂಥ ವ್ಯಕ್ತಿಗೆ ಕೆಟ್ಟದಾಗಿ ಮಾತಾಡಕ್ ಹೋಗ್ಬಿಡಿ. ಆಯ್ತು, ನಿಮ್ಮ ಮಾತನ್ನ ಸತ್ಯ ಇದ್ರೆ ನೀವು ಪ್ರೂವ್ ಮಾಡಿ. ಎಲ್ಲೋ ಒಂದ್ ಕಡೆ ಅವ್ರ ಜೊತೆನೆ ಇದ್ದು ಅವ್ರ ಜೊತೆನೆ ಕೆಲಸ ಮಾಡ್ಕೊಂಡು ಇದ್ದಂಥವ್ರಂತೆ ನೀವು. ಸೊ ಹಾಗಿದ್ದ ಮೇಲೆ ಈ ರೀತಿ ಕೆಟ್ಟದಾಗಿ ಮಾತಾಡೋಂಥದ್ದು ಅವಶ್ಯಕತೆ ಇಲ್ಲ. ಚಂದ್ರಗೌಡ್ರ ಇದು ಟ್ರಿಗರ್ ಮಾಡ್ತಾವ್ರೆ ನಿಮ್ಮನ್ನ, ದಯವಿಟ್ಟು ಟ್ರಿಗರ್ ಆಗ್ಬೇಡಿ. ನಿಮಗೇನು ಪ್ರೂವ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು ಅವ್ರು ಪ್ರೂವ್ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಕೆಲವರು ಹೇಳಿದ್ರು ಆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ನೀವು ಬರಲಿಲ್ಲ ಅಂತ. ಮೇನ್ ಸ್ಟ್ರೀಮ್ ಮೀಡಿಯಾಗಳ ಕತೆ ಏನು ಅಂತ ಜನಗಳಿಗೆ ಗೊತ್ತಿದೆ, ಅದರಲ್ಲಿ ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋನೆ. ಇದನ್ನೆಲ್ಲ ನೋಡಿದಾಗ ಸತ್ಯವನ್ನ ಮಾತಾಡ್ತಾ ಇರೋರು ಲಿಮಿಟೆಡ್ ಪೀಪಲ್, ಅಸತ್ಯವನ್ನ ಮಾತಾಡೋರು ಇನ್ಫಿನಿಟಿ. ಸೊ ಈಗಿದೆ ಪ್ರಪಂಚ. ಎನಿವೆ, ಸತ್ಯಕ್ಕೆ ಜಯವಾಗಲಿ. ಏಕೆಂದ್ರೆ ಕಾನೂನಲ್ಲಿ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ನಾವೆಲ್ಲ ಕಾನೂನು ನಂಬಿದೀವಿ. ಸತ್ಯಕ್ಕೆ ಸಾವಿಲ್ಲ. ಮೇಲೊಂದು ಕಾನೂನಿದೆ, ದೈವ ಕಾನೂನು, ಅಂದ್ರೆ ದೇವರ ಕಾನೂನು. ಅಲ್ಲಂತೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಪ್ಪಿತಸ್ಥಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.